ಎಲ್ಲರಿಗೂ ನಮಸ್ಕಾರ. ಇದು ಮೀಡಿಯಾ ವಾಚ್. ನಾನು ಶಶಿಧರ್ ಭಟ್. ಇವತ್ತು ಒಂದು ಪ್ರಶ್ನೆಯ ಸುತ್ತ ನಾನು ಮಾತನಾಡ್ತೇನೆ. ಅದು ನಾವು ಪತ್ರಕರ್ತರೇನು ಮಾಡಬೇಕು. ನಾವು ಪತ್ರಕರ್ತರೇನು ಮಾಡಬೇಕು, ಇದು ನನ್ನ ಮುಂದಿರುವ ಪ್ರಶ್ನೆ. ಈ ಪ್ರಶ್ನೆಯನ್ನು ನನಗೆ ನಾನು ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಪ್ರತಿಯೊಬ್ಬ ನನ್ನ ಪತ್ರಕರ್ತ ಬಾಂಧವರು ಕೂಡ ಇದನ್ನು ಕೇಳಿಕೊಳ್ಳಬೇಕು ಅಂತ ನನಗೆ ಆಸೆ. ನಾವು ಕೇಳಿಕೊಳ್ಳುವ ಈ ಪ್ರಶ್ನೆ ಸಮಾಜದ ಮುಂದೆ ನಾವು ಇಡುವ ಪ್ರಶ್ನೆ ಕೂಡ ಆಗಿದೆ. ಈ ಪ್ರಶ್ನೆ ನನಗೆ ಮೂಡುವುದಕ್ಕೆ ಬಹಳ ಮುಖ್ಯವಾದ ಕಾರಣ, ಇವತ್ತಿನ ಸಾಮಾಜಿಕ ಸ್ಥಿತಿಗತಿಗಳು, ರಾಜಕೀಯ ಪಲ್ಲಟಗಳು, ಆಡಳಿತ, ಇದೆಲ್ಲವೂ ಸೇರಿದಂತೆ ನನಗೆ ಈ ಪ್ರಶ್ನೆ ಮೂಡೋದಕ್ಕೆ ಪ್ರಾರಂಭ ಆಯಿತು. ಇತ್ತೀಚೆಗೆ ಇನ್ನೂ ಗಾಢವಾಗಿ ನನಗೆ ಕಾಡೋದು ಪ್ರಾರಂಭವಾಗಿದ್ದು ಈ ರಾಷ್ಟ್ರವಾದಿ ಪತ್ರಕರ್ತರಿಂದ. ದಿನದಿಂದ ದಿನಕ್ಕೆ ರಾಷ್ಟ್ರವಾದಿ ಪತ್ರಕರ್ತರು ಅನ್ನೋ ಹಣೆಪಟ್ಟಿ ಹಚ್ಚಿಕೊಳ್ಳುವ ಜನ ಜಾಸ್ತಿ ಆಗ್ತಿದ್ದಾರೆ. ಅವರು ತಾವು ರಾಷ್ಟ್ರವಾದಿ ಅಂತ ಹೇಳ್ತಾ ಮೋದಿಯವರನ್ನು ಪ್ರಶ್ನಿಸಕೂಡದು ಅಂತ ಮಾತಾಡ್ತಾ ಹೋಗ್ತಾರೆ. ಅವರಿಗೆ ರಾಷ್ಟ್ರ ಮತ್ತು ಮೋದಿಯ ನಡುವಿನ ವ್ಯತ್ಯಾಸ ಗೊತ್ತಿಲ್ಲ. ಮೋದಿಯನ್ನು ಪ್ರಶ್ನಿಸುವುದು, ಪ್ರಧಾನಿ ಮೋದಿಯನ್ನು ಪ್ರಶ್ನಿಸುವುದು ಪತ್ರಕರ್ತರಾದ ನಮ್ಮ ಜನ್ಮಸಿದ್ಧ ಹಕ್ಕು. ಪ್ರಧಾನಿ ಯಾರೇ ಆಗಿರಲಿ ಪತ್ರಕರ್ತನಾದವನು ಪ್ರಶ್ನಿಸಬೇಕು. ಅದು ಜನತಂತ್ರ ವ್ಯವಸ್ಥೆ ಏನಿದೆ ಅದರಲ್ಲಿ ಬಹಳ ಮುಖ್ಯವಾದದ್ದು. ಆದರೆ ಮೋದಿಯವರನ್ನು ಪ್ರಶ್ನಿಸುವುದು ರಾಷ್ಟ್ರೀಯವಾದಿ ಪತ್ರಕರ್ತರಿಗೆ ಸಾಧ್ಯ ಇಲ್ಲ. ಅವರು ಅದನ್ನು ಬೇರೆ ರೀತಿ ವಿಶ್ಲೇಷಿಸ್ತಾ ಹೋಗ್ತಾ ಇದ್ದಾರೆ. ಅವರು ಯಾರ್ಯಾರು ರಾಷ್ಟ್ರವಾದಿ ಪತ್ರಕರ್ತರು ಅಂದ್ಕೋತಾರೋ ಅವರೆಲ್ಲ ಪ್ರಭುತ್ವವನ್ನು ಪ್ರಶ್ನಿಸುವವರು ರಾಷ್ಟ್ರ ವಿರೋಧಿ ಪತ್ರಕರ್ತರು ಅಂತ ಅವ್ರನ್ನ ಆ ಕ್ಯಾಟಗರಿಗೆ ತಳ್ಳುತ್ತಾರೆ. ಸೊ ನನ್ನನ್ನು ಆ ದೃಷ್ಟಿಯಿಂದ ರಾಷ್ಟ್ರ ವಿರೋಧಿ ಪತ್ರಕರ್ತ ಅಂತಲೇ ಇವರು ಪರಿಗಣಿಸಿರ್ಬೋದು ಅಂತ ಅನಿಸುತ್ತೆ. ಅದು ಏನೇ ಇರಲಿ, ನನಗೆ ಪತ್ರಕರ್ತರು ನಾವೇನು ಮಾಡಬೇಕು ಅನ್ನೋ ಪ್ರಶ್ನೆಯನ್ನು ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೇನೆ. ನಮ್ಮ ಭಾರತೀಯ ಪತ್ರಿಕೋದ್ಯಮವನ್ನು ನೀವು ಗಮನಿಸ್ತಾ ಇದ್ದರೆ ಸುಮಾರು 170-75 ವರ್ಷಗಳ ಇತಿಹಾಸವಿರುವ ಭಾರತೀಯ ಪತ್ರಿಕೋದ್ಯಮದಲ್ಲಿ ಸ್ವಾತಂತ್ರ್ಯ ಸಂದರ್ಭದ ಪತ್ರಿಕೋದ್ಯಮ, ಸ್ವಾತಂತ್ರ್ಯ ನಂತರ ಪತ್ರಿಕೋದ್ಯಮ, 2000 ಇಸ್ವಿಯ ನಂತರದ ಪತ್ರಿಕೋದ್ಯಮ ಅಂತ ನಾವು ಅನ್ಬಹುದು. ಸ್ವಾತಂತ್ರ್ಯ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿ ಒಂದು ಮಾತನ್ನು ಹೇಳಿದರು, ಪತ್ರಿಕೋದ್ಯಮ ಅನ್ನೋದಿದೆಯಲ್ಲ ಅದು ಸತ್ಯದೆಡೆಗಿನ ಪಯಣ, ಅದು ಸತ್ಯದ ಹುಡುಕಾಟ ಅಂತ. ಈ ಸತ್ಯದ ಹುಡುಕಾಟದಲ್ಲಿ ನಾವು ಜನತಂತ್ರವಾದಿಗಳಿರಬೇಕು, ನಾವು ಜನತಂತ್ರದ ಪರವಾಗಿರಬೇಕು, ಮಾನವೀಯ ಮೌಲ್ಯಗಳ ಪರವಾಗಿರಬೇಕು, ನಾವು ಕೋಮುವಾದವನ್ನು ವಿರೋಧಿಸಬೇಕು, ನಾವು ಇಡೀ ದೇಶ ಅನ್ನುವುದು ಸರ್ವಜನರ ಶಾಂತಿಯ ತೋಟ ಆಗಿರಬೇಕು ಅನ್ನುವ ನಂಬಿಕೆ ಬೇಸಿದು. ಇದು ಇರಬೇಕು. ಯಾಕೆಂದರೆ ಪತ್ರಕರ್ತನಾದ ನಮಗೆ ಜಾತಿ ಇರಕೂಡದು. ಜಾತಿ ಇದ್ದರೆ ಮನೇಲಿಟ್ಕೋಬೇಕು. ಬಹಳ ಸ್ಪಷ್ಟವಾಗಿ ನಾವು ಜಾತೀಯವಾದಿಗಳು ಹಾಕ್ಕೊಡೋದು, ನಾವು ಕೋಮುವಾದಿಗಳು ಹಾಕ್ಕೊಡೋದು. ಎಲ್ಲರ ಸಂತೋಷವನ್ನು ಬಯಸುವವನು ಅವನು ಪತ್ರಿಕೋದ್ಯಮಿ. ಆ ಮೂಲಕ ಇಡೀ ಸಮಾಜದ ಆರೋಗ್ಯವನ್ನು ಕಾಪಾಡುವವನು ಪತ್ರಿಕೋದ್ಯಮಿ. ಸಮಾಜದ ಜೊತೆಗೆ ರಾಜಕೀಯ ಆರೋಗ್ಯವನ್ನು ಕಾಪಾಡುವುದಕ್ಕೆ ಹೋರಾಟ ಮಾಡುವವನು ಪತ್ರಿಕೋದ್ಯಮಿ. ಅದೇ ರೀತಿ ಪ್ರಾಮಾಣಿಕತೆಗಾಗಿ ಹೋರಾಟ ಮಾಡುವವನು ಪತ್ರಿಕೋದ್ಯಮಿ. ಅವನ ಆಲೋಚನೆಯಲ್ಲಿ ಹಾನೆಸ್ಟಿ ಇರಬೇಕು. ಯಾರಿಗೂ ಆತ ಮಾರಿಕೊಳ್ಳಕೂಡದು. ಮಾರಿಕೊಂಡರೆ ಅವನ ಪತ್ರಿಕೋದ್ಯಮಿ ಅಲ್ಲ. ಇದು ಬೇಸ್ ಅಂತ ನನಗೆ ಅನಿಸುತ್ತೆ. ಇವತ್ತಿನ ಸಾಮಾಜಿಕ ಸಂದರ್ಭದಲ್ಲಿ ನಾನು ಸಾಮಾಜಿಕ ಸಂದರ್ಭದ ಬಗ್ಗೆ ಮಾತನಾಡ್ತಾ, ನೀವು ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದಲ್ಲಿ ಹಲವಾರು ಪತ್ರಿಕೆಗಳು ಸ್ವಾತಂತ್ರ್ಯ ಚಳವಳಿಗೆ ಬೆಂಬಲ ಕೊಟ್ಟರು. ಅವರು ರಾಷ್ಟ್ರೀಯವಾದಿಗಳೇ. ಅದಾದ ಮೇಲೆ ಸ್ವಾತಂತ್ರ್ಯ ಬಂದ ಮೇಲೆ 70ರ ದಶಕದಕ್ಕೆ ನೀವು ಬಂದರೆ 69ರಲ್ಲಿ ಕಾಂಗ್ರೆಸ್ ಯಾವಾಗ ಹೊಡಿತು, ಇಡೀ ಮಾಧ್ಯಮ ಇಂದಿರಾ ಗಾಂಧಿಯವರ ವಿರುದ್ಧ ಇತ್ತು. ಅದು ಆ ಕಾಲಘಟ್ಟದ ಪತ್ರಿಕೋದ್ಯಮ ಆಗಿತ್ತು. 75ರಲ್ಲಿ ಯಾವಾಗ ಈ ದೇಶದಲ್ಲಿ ಸರ್ವಾಧಿಕಾರಿ ಪ್ರವೃತ್ತಿ ಹೆಚ್ಚಾಗಿ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಯಿತೋ ಆಗ ಮಾಧ್ಯಮ ಅದಕ್ಕೆ ಪ್ರತಿಕ್ರಿಯಿಸಿದ್ದು ಹೇಗೆ? ಆ ಸಂದರ್ಭದಲ್ಲಿ ಎಮರ್ಜೆನ್ಸಿ ಘೋಷಣೆಯಾದಂಥ
1975 ಜೂನ್ ತಿಂಗಳ 26ನೇ ತಾರೀಕು ಅನಿಸುತ್ತೆ. ಅವತ್ತು ಹಲವು ಪತ್ರಿಕೆಗಳು ಎಡಿಟೋರಿಯಲನ್ನು ಖಾಲಿ ಬಿಟ್ಟವು. ಯಾಕಂದರೆ ಅದು ಪತ್ರಿಕೋದ್ಯಮದ ಮೇಲೆ ನಡೆದ ಹಲ್ಲೆಯಾಗಿತ್ತು. ಮನುಷ್ಯನ ಮೂಲಭೂತವಾದ ಸ್ವಾತಂತ್ರ್ಯ ಏನಿದೆ ಅದರ ಮೇಲೆ ನಡೆದ ಹಲ್ಲೆಯಾಗಿತ್ತು. ಮನುಷ್ಯ ಯಾವುದನ್ನಾದರೂ ತ್ಯಾಗ ಮಾಡಬಹುದು, ತನ್ನ ಸ್ವಾತಂತ್ರ್ಯವನ್ನಲ್ಲ. ನಮ್ಮ ಆಲೋಚನಾ ಸ್ವಾತಂತ್ರ್ಯ, ನಾವು ಸಾಮಾಜಿಕ ಬದುಕಿನಲ್ಲಿ ಓಡಾಡಬೇಕಾದರೆ ಸಾರ್ವಜನಿಕವಾಗಿ ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಈ ಎಲ್ಲ ಸ್ವಾತಂತ್ರ್ಯವನ್ನು ಕಾಪಾಡಬೇಕಾದಂಥ ಅನಿವಾರ್ಯತೆ ಮಾಧ್ಯಮದ ಮೇಲೆ ಇತ್ತು. ಆ ಕಾಲಘಟ್ಟದಲ್ಲಿ ಇಂದಿರಾ ಗಾಂಧಿಯವರನ್ನು ಮಾಧ್ಯಮ ವಿವರಿಸ್ತಾ ಬಂತು. ಸೊ ಕೊನೆಯವರೆಗೂ ಬಿಕಾಸ್ ಆಫ್ ಇಂದಿರಾ ಗಾಂಧಿಯವರ ಸರ್ವಾಧಿಕಾರಿ ನೀತಿಯ ಕಾರಣಕ್ಕಾಗಿ ಇಡೀ ಮಾಧ್ಯಮ ಇಂದಿರಾ ಗಾಂಧಿಯವರ ವಿರುದ್ಧವಾಗಿತ್ತು. ಇಂದಿರಾ ಗಾಂಧಿಯವರು ಮಾಡಿದ ಜನಪರ ಕಾರ್ಯಕ್ರಮಗಳಿಗೆ ಮಾಧ್ಯಮಗಳಲ್ಲಿ ಮಹತ್ವನೇ ಸಿಕ್ಕಿಲ್ಲ ಬಿಕಾಸ್ ಆಫ್ ದಟ್. ಇದು ಒಂದು ಕಾಲಘಟ್ಟ. ಹಾಗೆಯೇ ಭಾರತೀಯ ಜನತಾ ಪಕ್ಷವನ್ನು ಬಹಳಷ್ಟು ಕಾಲ ನಮ್ಮ ಹಿರಿಯ ಪತ್ರಿಕೋದ್ಯಮಿಗಳು ವಿರೋಧಿಸ್ತಾ ಬಂದರು. ಯಾಕೆಂದರೆ ಭಾರತೀಯ ಜನತಾ ಪಕ್ಷ ಕೋಮುವಾದವನ್ನು ಪ್ರತಿಪಾದಿಸುವಂಥ ಪಕ್ಷ, ಭಾರತೀಯ ಸಮಾಜವನ್ನು ಜಾತಿ ಮತ್ತು ಕೋಮಿನ ಮೂಲಕ ಒಡಿತಾ ಇರುವಂಥ ಪಕ್ಷ, ಹಿಂದುತ್ವದ ಹೆಸರಿನಲ್ಲಿ ಅಲ್ಪಸಂಖ್ಯಾತರು ತುಳಿತಕ್ಕೆ ಒಳಗಾದಂಥ ಜನಸಮುದಾಯ ಇದೆಯಲ್ಲ, ಅವರ ಮೇಲೆ ಮಾನಸಿಕ ದೌರ್ಜನ್ಯವನ್ನು ನಡೆಸುವುದಕ್ಕೆ ಪ್ರೋತ್ಸಾಹ ಕೊಡುವಂತಹ ಪಕ್ಷ. ಅದೇ ರೀತಿ ಹಿಂದುತ್ವದ ಅಜೆಂಡಾವನ್ನು ಇಟ್ಟುಕೊಂಡು ಹಿಂದೂಗಳಲ್ಲದವರನ್ನು ಮಾನಸಿಕವಾಗಿ ಹಿಂಸಿಸುವ ಒಂದು ಪಕ್ಷ ಅನ್ನುವ ಕಾರಣಕ್ಕೆ ಬಿ ಜೆ ಪಿಯನ್ನು ವಿರೋಧಿಸ್ತಾ ಬರ್ತಾ ಇದ್ರು. ಈ ಪರಿಸ್ಥಿತಿ ಬದಲಾದದ್ದು ಯಾವಾಗ? ಸುಮಾರು 2014 ಹೊತ್ತಿಗೆ ಮೋದಿ ಎಮರ್ಜ್ ಆದ ತಕ್ಷಣ ಮೋದಿಯ ಪರವಾಗಿ ಮಾತನಾಡುವುದೇ ರಾಷ್ಟ್ರೀಯತೆ ಅನ್ನೋದನ್ನು ಬಿತ್ತಲಾಯಿತು ಬಹಳ ಸಿಸ್ಟಮೆಟಿಕ್ ಆಗಿ. ಒಂದು ಕಡೆ ಕಾಂಗ್ರೆಸ್ ನಾಯಕರುಗಳೇನಿದ್ದಾರೆ ಅವರ ತೇಜೋವಧೆಯನ್ನು ಸಿಸ್ಟಮೆಟಿಕ್ ಆಗಲಿ ಸಾಮಾಜಿಕ ಮಾಧ್ಯಮಗಳ ಮೂಲಕ ಮಾಡಲಾಗ್ತಾ ಇತ್ತು. ಜವಾಹರ್ಲಾಲ್ ನೆಹರು ಏನೂ ಮಾಡಿಲ್ಲ ಅನ್ನೋದು ಒಂದು ಕಡೆ ಆದರೆ, ರಾಹುಲ್ ಗಾಂಧಿಗೆ ಏನೂ ಗೊತ್ತಿಲ್ಲ ಅನ್ನೋದು ಇನ್ನೊಂದು ರೀತಿಯ ಪ್ರಚಾರ. ಹಾಗೆಯೇ ಸೋನಿಯಾ ಗಾಂಧಿ ವಿಶ್ವದ 3ನೇ ಶ್ರೀಮಂತಳು ಅಂತ ಅನ್ನೋದು. ಸೊ ಅವಳು ವಿದೇಶಿಯಳು ಅನ್ನುವ ಕಾರಣಕ್ಕಾಗಿ ಆ ತೇಜೋವಧೆ ಮಾಡ್ತಾ ಹೋಗೋದು ಸೋನಿಯಾ ಗಾಂಧಿಯವರನ್ನು. ವಿದ್ಯಾರ್ಥಿ ದೆಸೆಯಲ್ಲಿ ಅವಳು ಎಲ್ಲೋ ಬಾರ್ನಲ್ಲಿ ಕೆಲಸ ಮಾಡ್ತಾರೆ ಅನ್ನುವ ಕಾರಣಕ್ಕಾಗಿ ಬಾರ್ ಹುಡುಗಿ ಅಂತ ಅವಮಾನ ಮಾಡುವಂಥದ್ದು. ಇದನ್ನು ಬಿ ಜೆ ಪಿಯ IT ಸೆಲ್ನವರು ಮಾಡ್ತಾ ಬಂದರು. ಅದರ ಜೊತೆ ಮಾಧ್ಯಮಗಳು ಸೇರಿಕೊಂಡು 2014 ನಂತರ ಇಡೀ ಭಾರತೀಯ ಸಮಾಜದಲ್ಲಿ ಮೋದಿಯವರು ದೇಶವನ್ನು ಮೀರಿದ ವ್ಯಕ್ತಿ, ದೇಶಕ್ಕಿಂತ ಮೋದಿ ದೊಡ್ಡವರು ಅನ್ನುವ ಪ್ರಚಾರ ಮಾಡ್ತಾ ಬರಲಾಯಿತು. ಇದರಲ್ಲಿ ಬಹಳಷ್ಟು ಮಾಧ್ಯಮಗಳು ಕೂಡ ಪಾಲ್ಗೊಂಡು, ಪ್ರಿಂಟ್ನಲ್ಲಾಗಲಿ ವಿಜುವಲ್ ಮೀಡಿಯಾದಾಗಲಾಗಲಿ ಮೋದಿ ಯಾವ ದೇವರ ಅವತಾರ ಇರಬಹುದು ಅನ್ನುವ ಚರ್ಚೆಯಿಂದ ಪ್ರಾರಂಭವಾಗಿ ಮೋದಿ ವಿಶ್ವಗುರು ಅನ್ನುವ ಪ್ರಚಾರವನ್ನು ನಡೆಸಲಾಯಿತು. ಆತ ಸರ್ವಶಕ್ತ, ಭಗವಂತನೇ ಮೋದಿ ಅನ್ನಲಾಯಿತು. ಮೋದಿಯ ಪಕ್ಕದಲ್ಲಿರುವ ಅಮಿತ್ ಶಾ ಏನಿದ್ದಾರೆ, ಅಮಿತ್ ಶಾ ಅವರನ್ನು ಚಾಣಕ್ಯ ಅಂತ ಅವರಿಗೆ ಹೆಸರು ಕೊಡಲಾಯಿತು. ಇದೆಲ್ಲ ಸಂದರ್ಭದಲ್ಲಿ 2000 ಇಸ್ವಿಯ ಸಂದರ್ಭದಲ್ಲಿ ನಡೆದಂಥ ರಕ್ತಪಾತ ಪತ್ರಿಕೋದ್ಯಮವನ್ನು ಅಲುಗಿಸಲೇ ಇಲ್ಲ. ಅಲ್ಲಿ ಸಾವಿರಾರು ಜನ ತಮ್ಮ ಕುಟುಂಬದವರನ್ನು ಕಳೆದುಕೊಂಡು ಕಣ್ಣೀರು ಹಾಕಿದ್ದು ಅವರ ಎದೆಗೆ ತಟ್ಟಲಿಲ್ಲ, ಮಾಧ್ಯಮದ ಎದೆಗೆ ತಟ್ಟಲಿಲ್ಲ, ಅವರ ಹೃದಯವನ್ನು ಕರಗಿಸಲಿಲ್ಲ. ಕೋಮುವಾದ ಈ ದೇಶವನ್ನು ನಾಶಪಡಿಸುತ್ತೆ ಅನ್ನುವ ಮಾತನ್ನು ಮಾಧ್ಯಮ ಹೇಳಲೇ ಇಲ್ಲ. ಕೋಮುವಾದಕ್ಕೆ ಬೆಂಬಲ ಕೊಡ್ತಾ 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 ಬಂದರು. ಆ ಮೂಲಕ ಯಾರು ಬೆಂಬಲ ಪಡೆದಿದ್ದೀರೋ ಅವರಲ್ಲಿ ಮಾಧ್ಯಮ ಒಂದು ಭ್ರಮೆಯನ್ನು ತುಂಬಿತು, ಮೋದಿ ಮತ್ತು ಅಮಿತ್ ಶಾ ಈ ದೇಶಕ್ಕಿಂತ ದೊಡ್ಡವರು ಅಂತ. ದೇಶದ ಜೊತೆ ಅವರನ್ನು ಸಮೀಕರಿಸಲಾಯಿತು. ಮೋದಿಯವರನ್ನ ಟೀಕಿಸುವುದು ಏನಿದೆ, ಆರೋಗ್ಯಪೂರ್ಣವಾದ ಟೀಕೆ ಕೂಡ ಸಹಿಸದ ವಾತಾವರಣವನ್ನು ಸೃಷ್ಟಿಸಲಾಯಿತು. ಮೋದಿಯ ವಿರುದ್ಧ ಮಾತನಾಡುವುದೇ ದೇಶದ್ರೋಹ ಅನ್ನುವಂತೆ ವಾತಾವರಣ ಸೃಷ್ಟಿಸಲಾಯಿತು. ಇದು ಮಾಧ್ಯಮಗಳಿಂದ ಈ ರೀತಿ ಸೃಷ್ಟಿಯಾದರೆ ಪ್ರಭುತ್ವ ಇನ್ನೊಂದು ರೀತಿಯಲ್ಲಿ ಜನತಾಂತ್ರಿಕ ಮೌಲ್ಯಗಳನ್ನು ಕಸುತ್ತಾ ಬಂತು.
ಜನತಂತ್ರ ವಿರೋಧಿ ನಡೆಗಳು ಪ್ರಾರಂಭ ಆದವು. ಈ ಸಮಾಜದಲ್ಲಿರುವ ಬಹಳಷ್ಟು ಜನತಾಂತ್ರಿಕ ಸಂಸ್ಥೆಗಳ ಅಧಿಕಾರವನ್ನು ಕಸಿದುಕೊಳ್ಳುವ ಯತ್ನ ಪ್ರಾರಂಭ ಆಯಿತು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಂಬಂಧ ಒಕ್ಕೂಟ ವ್ಯವಸ್ಥೆಯಲ್ಲಿ ಇರಬೇಕಿತ್ತಲ್ವ, ಆ ಸಂಬಂಧ ಬದಲಾಗೋಯಿತು. ಎಲ್ಲವೂ ಕೇಂದ್ರ ಅನ್ನುವ ಹಾಗಾಯಿತು. ಈ ರಾಜ್ಯಗಳನ್ನು ಕೇಂದ್ರದ ಅಡಿಯಾಳು ಅನ್ನುವಂತೆ ನೋಡುವ ಸ್ಥಿತಿ ಪ್ರಾರಂಭ ಆಯಿತು. GST ಬಂದ ಮೇಲೆ ರಾಜ್ಯಗಳಿಗೆ ಸಂಪನ್ಮೂಲ ಕ್ರೋಢೀಕರಣದಲ್ಲಿ ಬಹುದೊಡ್ಡ ಹೊಡೆತ ಬಿತ್ತು. ಅದು ಕ್ರೋಢೀಕರಿಸಲಾಗದ ಒಂದು ಸ್ಥಿತಿ ನಿರ್ಮಾಣ ಆಯಿತು. ಸುಳ್ಳುಗಳನ್ನು ಹೇಳ್ತಾ ಹೇಳ್ತಾ ಅದೇ ಸತ್ಯ ಅನ್ನುವ ಗೋಬೆಲ್ ಥಿಯರಿಯನ್ನು ಪ್ರಸರಿಸಲಾಯಿತು. ಇದರಲ್ಲಿ ಪಾಲ್ಗೊಂಡಂತಹ ಪತ್ರಕರ್ತರು ಏನಿದ್ದಾರೆ ಈ ಕೆಲಸಗಳಲ್ಲಿ, ಅವರು ಕೂಡ ಭ್ರಮಾಧೀನರಾಗಿದ್ದಾರೆ ಅಂತ. ಮೋದಿ ಟೀಕೆಯನ್ನು ಅವರು ಸಹಿಸಿಕೊಳ್ಳಲಾರದ ಒಂದು ಸ್ಥಿತಿಗೆ ತಲುಪಿದ್ದಾರೆ. ಇವತ್ತಿನ ಸಂದರ್ಭದಲ್ಲಿ ಕೋವಿಡ್ ನಿರ್ವಹಣೆಯಲ್ಲಿ ರಾಜ್ಯ ಕೇಂದ್ರ ಸರ್ಕಾರಗಳು ವಿಫಲವಾದರೂ ಕೂಡ ಆ ಮಾತನ್ನು ಹೇಳೋದಕ್ಕೆ ಮಾಧ್ಯಮ ಸಿದ್ಧ ಇಲ್ಲ. ನಾನು ರಾಷ್ಟ್ರೀಯವಾದಿ ಪತ್ರಕರ್ತ, ಆದ್ದರಿಂದ ನಾನು ಪಾಸಿಟಿವ್ ಆದ ಮಾತ್ರ ಹೇಳ್ತೀನಿ. ಯಾವ ಬದನೆಕಾಯಿ ರಾಷ್ಟ್ರೀಯವಾದಿಗಳ್ರಿ ನಿಮಗೆ? ರಾಷ್ಟ್ರೀಯವಾದ ಅಂದರೆ ಏನ್ರಿ ಗೊತ್ತೇನ್ರಿ? ರಾಷ್ಟ್ರ ಅಂದರೆ ಮೋದಿ ಒಬ್ಬರೇ ಏನ್ರಿ? ಮೋದಿ ಅಂದರೆ ರಾಷ್ಟ್ರ ಏನ್ರಿ? ಸುಳ್ಳುಗಳನ್ನು ಹೇಳ್ತಾ ಇದರ ಬಹು ನಾಯಕತ್ವ ವಹಿಸಿಕೊಂಡವರು ಅರ್ನಬ್ ಗೋಸ್ವಾಮಿ ಪರಂಪರೆಗಳೆಲ್ಲ ಇವರೆಲ್ಲ ಸುಳ್ಳುಗಳನ್ನು ಭ್ರಮೆಗಳನ್ನು ಜನರ ಮುಂದೆ ಹೇಳ್ತಾ ಕೂತ್ರಲ್ವಾ. ಕೊರೋನಾ ಬಂದ ಮೇಲೆ ವಲಸೆಗಾರರು ರಸ್ತೆಯಲ್ಲಿ ಬಿದ್ದು ಹೋದ್ರಲ್ಲ, ಅಲ್ಲೇ ಹೆಣಗಳು ಬಿದ್ವಲ್ಲ, ಅದ್ರ ಬಗ್ಗೆ ಎಷ್ಟು ಜನ ಪತ್ರಕರ್ತರು ನೀವು ಮಾತನಾಡಿದ್ದೀರಿ? ಜನಪರ ಚಳವಳಿಗಳ ಪರವಾಗಿರಬೇಕಾದಂಥ ಮಾಧ್ಯಮ ರೈತ ಚಳವಳಿಯ ಪರವಾಗಿತ್ತ? ರೈತರು ದೆಹಲಿ ಗಡಿಯಲ್ಲಿ ಬಿಡ್ಬಿಟ್ಟು 6 ತಿಂಗಳು ಕಳೀತಲ್ಲ, ಇಡೀ ಆ ರೈತರನ್ನು ಶ್ರೀಮಂತ ರೈತರು ಏಜೆಂಟ್ರುಗಳು ಅಂತ ಅವರಿಗೆ ಹಣೆಪಟ್ಟೆ ಹಚ್ಚುವುದರಲ್ಲಿ ನೀವು ಎಲ್ಲ ಸೇರ್ಕೊಂಡ್ರಲ್ಲ. ಪತ್ರಿಕೋದ್ಯಮಿಗಳು ಪ್ರಭುತ್ವದ ಜೊತೆಗೆ ಪ್ರಭುತ್ವದ ಸುಳ್ಳನ್ನು, BJPಯ ಸುಳ್ಳನ್ನು ಹೇಳ್ತಾ ಆ ರೈತರಿಗೆ ಹಣೆಪಟ್ಟಿ ಹಚ್ಚಿ ಅವರನ್ನು ದೇಶದ್ರೋಹಿಗಳು ಅನ್ನೋದಕ್ಕೆ ಪ್ರಾರಂಭ ಮಾಡಿದ್ರಲ್ಲ. ಉತ್ತರ ಪ್ರದೇಶದಲ್ಲಿ ಎಲ್ಲ ಮಾನವೀಯ ಹಕ್ಕುಗಳನ್ನು ನಾಶಪಡಿಸ್ತಾ ಅಲ್ಲಿ ಹೆಣಗಳಿಗೂ ಕೂಡ ಅಂತಿಮ ಸಂಸ್ಕಾರ ಮಾಡದಾರದ ಒಂದು ಸ್ಥಿತಿ ಇವತ್ತು ಉತ್ತರ ಪ್ರದೇಶದಲ್ಲಿ ನಿರ್ಮಾಣ ಆಗಿದೆ. ನಾವು ಪತ್ರಕರ್ತರು ಎಷ್ಟು ಜನ ಪ್ರಶ್ನೆ ಮಾಡಿದ್ದೇವೆ? ಈ ಪ್ರಶ್ನಿಸುವ ನಮ್ಮ ಹಕ್ಕನ್ನು ನಾವು ಎಲ್ಲಿ ಅಡವಿಟ್ಟಿದ್ದೇವೆ? ನಾವು ಯಾಕೆ ಪ್ರಶ್ನಿಸ್ತಾ ಇಲ್ಲ? ನಾವ್ಯಾಕೆ ಪ್ರಭುತ್ವದ ಗುಲಾಮರಾಗಿದ್ದೀವಿ? ನಾವು ಯಾಕೆ ಈ ಭ್ರಮಾತ್ಮಕವಾದ ಹಣೆಪಟ್ಟಿಗಳೇನಿದೆ, ನ್ಯಾಷನಲಿಸ್ಟು ಭಾಳಷ್ಟು ಜನ ನೋಡಿದೆ, ವೈದ್ಯರಿಗಿದ್ದು ಕೂಡ ನ್ಯಾಷನಲಿಸ್ಟ್ ಡಾಕ್ಟರ್ಗಳಂತೆ, ನ್ಯಾಷನಲಿಸ್ಟ್ ಪತ್ರಿಕೋದ್ಯಮಿಗಳಂತೆ, ಎಲ್ಲ ನ್ಯಾಷನಲಿಸ್ಟ್ಗಳಂತೆ. ನೇಷನ್ ಅನ್ನುವುದರ ಅರ್ಥನೇ ಗೊತ್ತಿಲ್ದಿರೋ ಜನ ನ್ಯಾಷನಲಿಸ್ಟ್ ಅಂತ ಹಣೆಪಟ್ಟಿ ಹಾಕ್ಕೊಂಡು ಬಂದು ಭಾಷಣಗಳನ್ನು ಹೊಡ್ಕೊಂಡು ಹೋಗ್ಬಿಟ್ರೆ ಹೇಗೆ ಸ್ವಾಮಿ ಇದು? ನಾವು ಪ್ರಶ್ನೆ ಮಾಡ್ಕೋಬೇಕಾಗಿದೆ. ಇವತ್ತು ಪತ್ರಿಕೋದ್ಯಮಿಗಳು ಎಚ್ಚರಗೊಳ್ಬೇಕಾಗಿದೆ. ಈ ದೇಶದ ಜನತಂತ್ರ ಉಳಿದಿರುವುದು ಮಾಧ್ಯಮದಿಂದ ನಂಬಿದವನ್ನ ಮಾಧ್ಯಮದ ಭಾಗವಾಗಿ ಹೇಳ್ತಾ ಇದ್ದೇನೆ. ಸ್ವಾತಂತ್ರ್ಯ ಪೂರ್ವ ಚಳವಳಿಯ ಸಂದರ್ಭದಲ್ಲಿ ಭೂಗತರಾಗಿ ಪತ್ರಿಕೆಗಳು ಹೊರಟು ಅವತ್ತಿನ ಪ್ರಭುತ್ವದ ವಿರುದ್ಧ ಭಾರತೀಯ ಅಕ್ಷರ ಮಾಧ್ಯಮ ನಡೆಸಿದ್ದ ಹೋರಾಟ ಐತಿಹಾಸಿಕವಾದದ್ದು. ಭೂಗತರಾಗಿ ಕೈ ಬರಹದ ಪತ್ರಿಕೆಗಳನ್ನು ಹಚ್ಚಲಾಯಿತು. ಎಲ್ಲೆಡೆ ಚಳವಳಿ ರೂಪಿಸಿಕೊಡ್ತು ಅದು. ಹಾಗೆಯೇ ನೀವು ಸ್ವಾತಂತ್ರ್ಯ ನಂತರ ಇಂದಿರಾ ಗಾಂಧಿ ಸರ್ವಾಧಿಕಾರದ ವಿರುದ್ಧ ಮಾಧ್ಯಮದ ಹೋರಾಟ ಇದೆಯಲ್ಲ, ಅದು ಅವಿಸ್ಮರಣೀಯವಾದದ್ದು. ನಿಜವಾದ ಅರ್ಥದಲ್ಲಿ ಮಾಧ್ಯಮ ಅನ್ನುವುದು ಪ್ರತಿಪಕ್ಷವಾಗಿ ಕೆಲಸ ಮಾಡಬೇಕು ಅನ್ನೋದೇನಿದೆ, ಅಲಿಖಿತ ನಿಯಮ ಇದೆಯಲ್ಲ, ಅದನ್ನು ಮಾಧ್ಯಮ 80-90ರ ದಶಕದಲ್ಲಿ ಪಾಲಿಸ್ತಾ ಬಂತು. ಕಾಂಗ್ರೆಸ್ ನಾಶವಾದಾಗ, ಕಾಂಗ್ರೆಸ್ ಜನತಂತ್ರ ವಿರೋಧಿ ಆದಾಗ, ಜನತಾ ಪರಿವಾರ ಹುಟ್ಟುವುದಕ್ಕೆ ಮಾಧ್ಯಮದ ಪಾತ್ರ ಬಹಳ ದೊಡ್ಡದು. ಮಾಧ್ಯಮ ಈ ಒಂದು ಮೂರನೇ ಶಕ್ತಿಯ ಪರವಾಗಿ ನಿಂತು, ಹೊಸ ಪ್ರಯೋಗಗಳ ಪರವಾಗಿ ನಿಂತು, ಕರ್ನಾಟಕದಲ್ಲೂ ಕೂಡ ರೈತ ಚಳವಳಿಯ ಸಂದರ್ಭದಲ್ಲಿ ನಾನೊಂದು ಕೆಲಸ ಮಾಡ್ತಾ ಇದ್ದ ಕನ್ನಡಪ್ರಭ ಪತ್ರಿಕೆ ರೈತ ಚಳವಳಿಯ, ಕನ್ನಡ ಚಳವಳಿಯ, ದಲಿತ ಚಳವಳಿಯ ಪರವಾಗಿತ್ತು. ನಾವೆಲ್ಲ ಅದು ಬಹಳ ನಮ್ಮ ನಿಷ್ಠೆ, ನಮ್ಮ ಬದ್ಧತೆ. ನಾವು ದಲಿತ ಚಳವಳಿಯ ಪರವಾಗಿದ್ದೇವೆ, ನಾವು ರೈತ ಚಳವಳಿಯ ಪರವಾಗಿದ್ದೇವೆ, ನಾವು ಭಾಷಾ ಚಳವಳಿಯ ಪರವಾಗಿದ್ದೇವೆ. ಅದು ನಮ್ಮ ನಿಷ್ಠೆ ಮತ್ತು ಬದ್ಧತೆ ಆಗಿತ್ತು. ರೈತರು ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಕನ್ನಡಪ್ರಭ ಪತ್ರಿಕೆಯಲ್ಲಿ
ರೈತರು ಬಂದರು ದಾರಿ ಬಿಡಿ ಅಂತ ಕಾದರಿ ಶ್ಯಾಮಣ್ಣ ಒಂದು ಎಡಿಟೋರಿಯಲ್ ಬರೆದಿದ್ದರು. ಆಗ ಯಾರೂ ಕೂಡ ಹೋಗ್ಬಿಟ್ಟು ನಮ್ಮನ್ನು ದೇಶದ್ರೋಹಿ ಅಂತ ಹೇಳಲಿಲ್ಲ. ರೈತ ಚಳವಳಿಗೆ ನಾವು ಸಂಪೂರ್ಣವಾದ ಬೆಂಬಲ ಕೊಟ್ಟಂಥ ಸಂದರ್ಭದಲ್ಲಿ ನಮ್ಗೆ ಯಾರು ಕೂಡ ನೀವು ರಾಷ್ಟ್ರೀಯವಾದಿ ಹೌದೋ ಅಲ್ವೋ, ನೀವು ರೈತರ ಪರವಾಗಿದ್ದೀರಿ ಅಂತ ನಮ್ಮ ಹತ್ರ ಹೇಳಿಲ್ಲ ಯಾರು. ಅಥವಾ ರೈತರಿಗೆ ಇವರು ಶ್ರೀಮಂತ ರೈತರು ಅಂತ ಹಣೆಪಟ್ಟಿ ಹಚ್ಚಿಲ್ಲ. ಭಾಷಾ ಚಳವಳಿ ಬಂದಂಥ ಸಂದರ್ಭದಲ್ಲೂ ಕೂಡ ನಮಗೆ ಆ ರೀತಿ ಟೀಕೆಗಳು ಬಂದಿಲ್ಲ. ದಲಿತ ಚಳವಳಿಗೆ ನಾವು ಬೆಂಬಲ ಕೊಟ್ಟಂಥ ಸಂದರ್ಭದಲ್ಲೂ ಕೂಡ ಮೇಲ್ಜಾತಿ ಯಾವ ಜನ ಕೂಡ ಇವರು ದಲಿತ ಚಳವಳಿಗೆ ಬೆಂಬಲ ಕೊಟ್ಟ ಅನ್ನುವ ಕಾರಣಕ್ಕಾಗಿ ನಮಗೆ ಆ ರೀತಿ ಹಣೆಪಟ್ಟಿಯನ್ನು ಹಚ್ಚಿಲ್ಲ. ಆದರೆ ಇವತ್ತು ಹಚ್ಚುತ್ತಿದ್ದಾರೆ. ನಮಗೆ ಹಣೆಪಟ್ಟಿಗಳು ಬರ್ತಾ ಇವೆ, ನಮಗೆಲ್ಲ ಟ್ಯಾಗ್ ಲೈನ್ಗಳು ಬರ್ತಿವೆ. ಸಮಾಜ ಎಷ್ಟು ಕೆಟ್ಟು ಹೋಗ್ಬಿಟ್ಟಿದೆ, ನಿಮಗೆ ಪ್ರಭುತ್ವ ಎಷ್ಟು ಕೆಟ್ಟಿದೆ ನೋಡಿ. ಅಧಿಕಾರ ಹಿಡಿಯುವುದಕ್ಕಾಗಿ ಏನನ್ನು ಮಾಡಲು ಹೇಸದ ಜನ ಎಲ್ಲರಿಗೂ ಹಣೆಪಟ್ಟಿಯನ್ನು ಹಚ್ಚುತ್ತಿದ್ದಾರೆ. ಈ ಮಧ್ಯೆ ಮಾಧ್ಯಮ ಮಾರಾಟವಾಗಿದೆ. ಮಾಧ್ಯಮದಲ್ಲಿ ಇರುವವರು ಮಾರಾಟವಾಗಿದ್ದಾರೆ. ಮಾಧ್ಯಮದಲ್ಲಿರುವವರು ಭ್ರಮೆಯಲ್ಲಿ ಇರ್ತಾ ನಾನು ನ್ಯಾಷನಲಿಸ್ಟ್, ಆ ಕಾರಣಕ್ಕಾಗಿ ನಾನು ಮೋದಿಯನ್ನು ಬೈಯಲಾರೆ ಅಂತ ಹೇಳ್ತಾ ಇಡೀ ಪತ್ರಿಕೋದ್ಯಮಕ್ಕೆ ಅವಮಾನ ಮಾಡ್ತಿದ್ದಾರೆ. ರಾಷ್ಟ್ರೀಯತೆ ಅನ್ನುವುದು ಮೋದಿಯವರದ್ದಾಗಲಿ BJPಯವರದ್ದಾಗಲಿ ಅವರ ಪಿತ್ರಾರ್ಜಿತ ಆಸ್ತಿ ಅಲ್ಲ. ನಾವೆಲ್ಲ ರಾಷ್ಟ್ರೀಯವಾದಿಗಳೇ. ಆದರೆ ನಮ್ಮ ರಾಷ್ಟ್ರೀಯವಾದ ಮತ್ತು BJP ಪ್ರಣೀತವಾದ ರಾಷ್ಟ್ರೀಯವಾದ ನಡುವೆ ವ್ಯತ್ಯಾಸ ಇದೆ. BJP ಸಂಘ ಪರಿವಾರ ಇಂದಿನ ಸರ್ಕಾರ ಹೇಳ್ತಾ ಇರೋದು ರಾಷ್ಟ್ರೀಯವಾದ ಅಲ್ಲ. ಇದನ್ನು ಜನರಿಗೆ ತಿಳಿಸಬೇಕಾದ ಅನಿವಾರ್ಯ ಅಗತ್ಯ ನಮ್ಮದಾಗಿದೆ. ಮಾಧ್ಯಮವು ಬದಲಾಗಬೇಕಾಗಿದೆ ಅಂತ ಹೇಳ್ತಾ ಇವತ್ತಿನ ಮೀಡಿಯಾ ವಚನ ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.